ಸ್ವಉದ್ಯೋಗಕ್ಕೆ ಪೂರಕವಾಗಿ ಪಡೆದಂತ ಸಾಲಗಳಿಗೆ ಧರ್ಮಸ್ಥಳದಿಂದ ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಕೊಡಮಾಡುವಂತಹ ಕಿಂಚಿತ್ ಅನುದಾನದ ಮತ್ತು ಸಹಾಯಧನದ ಮೊತ್ತ ಅಂತಕ್ಕಂಥದನ್ನ 12ನೇ ಶತಮಾನದಲ್ಲಿ ಇರತಕ್ಕಂಥ ಬಸವಾದಿ ಶರಣರ ಕಾಲದಿಂದಲೂ ಕೇಳ್ಕೊಳ್ತಾ ಬಂದಿದೆ. ಅದಕ್ಕಾಗಿ ಹಲವಾರು ಕ್ರಾಂತಿಗಳನ್ನು ಮಾಡಿದ್ದನ್ನು ಕೇಳ್ಕೊಳ್ತಾ ಬಂದಿದ್ದೇವೆ, ಅದನ್ನು ನೋಡ್ಕೊಳ್ತಾನು ಬಂದಿದ್ದೇವೆ. ಇದೆಲ್ಲ ನಮಗೆ ಗೊತ್ತು. ಆದ್ರೆ ಅದನ್ನ ಅತ್ಯಂತ ಅಚ್ಚುಕಟ್ಟಾಗಿ ನಿರ್ದಿಷ್ಟವಾಗಿ ಆ ಹಕ್ಕನ್ನ ಹೆಣ್ಣಿಗೆ ಕೊಡಬೇಕು ಅಂತಂದು ಅದಕ್ಕೆ ತಕ್ಕಂಗನ ಹಲವಾರು ಹೋರಾಟಗಳನ್ನು ಮಾಡಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿ ಇಲ್ಲಿವರೆಗೂ ಹೆಣ್ಣು ಸಹಿತ ಎಲ್ಲದಕ್ಕೂ ಸಮಾನಗಳು ಅಂತಕ್ಕಂಥದ್ದನ್ನು ಮಾಡ್ಕೊಳ್ತಾ ಬಂದಿರತಕ್ಕಂಥ ಒಂದು ಸಂಸ್ಥೆ ಇರ್ತಪ್ಪ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಸ್ಥೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು. ಅಂಥ ಒಂದು ಕಾರ್ಯನಿಟ್ಟಿನಲ್ಲಿ ಅವ್ರು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಅವ್ರಿಗೇನು ಲಾಭ ಇಲ್ಲ. ಅವ್ರೇನು ಸಾಲ ಕೊಡಬೇಕಾಗಿತ್ತು, ಹೋಗ್ಬೇಕಾಗಿತ್ತು. ಬ್ಯಾಂಕ್ನಲ್ಲಿ ಬಂದು ಹಿಂಗೆ ಮಾಡ್ತಾರೆ. ಯಾವ್ದಾರ ಬ್ಯಾಂಕ್ನಲ್ಲಿ ಬಂದು ನೋಡಿದ್ರು ಪತ್ತಿನ ಸಹಕಾರಿ ಸಂಘ ಬಂದು ಹಿಂಗೆ ಇಲ್ಲಲ್ಲ. ಇದರ ಅರ್ಥ ಏನು ನಾವು ತಿಳ್ಕೊಬೇಕಾಗಿದ್ದು ಏನಪ್ಪ ಅಂತಂದ್ರೆ ಕೇವಲ ಹಣವನ್ನ ಕೂಡಿಸಿರಬೇಕು ಅನ್ನೋ ಕಾರಣಕ್ಕಾಗಿ ಸಾಲ ಕೊಡಬೇಕನ್ನೋ ಮಾಡ್ತಿರ್ಲಿಲ್ಲ. ಧರ್ಮಸ್ಥಳಕ್ಕೆ ಬರ್ರಿ ಬಂದು ಅಂತ ಹೇಳ್ಬೋದಾಗಿತ್ತು ಅಷ್ಟ ಅವರು. ಆದ್ರೆ ಯಾಕೆ ವೀರೇಂದ್ರ ಹೆಗಡೆ ಅವರು ಮತ್ತು ಯಾರು ಹೇಮಾವತಿ ತಾಯಿ ಅವರು ಯಾಕೆ ಮಾಡ್ತಾ ಇದ್ದಾರೆ ಇದನ್ನಂತಂದ್ರೆ ನಾಗಲಾಪುರ ಮತ್ತು ಗೋಲ್ರಳ್ಳಿ ಗ್ರಾಮದ ಸರ್ವ ಸದ್ಭಕ್ತರು ಸಹಿತ ಸದಾಕಾಲ ಪುಣ್ಯವಂತ ಭಕ್ತರ ನೀವು ಅದಿರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಭಕ್ತಿ ನೋಡಿದ್ರ ಬಸವಣ್ಣ ಅಂತ ಹೇಳಿದ, ಭಕ್ತಿ ಎಂತ ಉದಯ ದಾಸಯ್ಯ ಮಾಡಿದಂತ ಉದಯ, ಭಕ್ತಿ ಎಂತ ಉದಯ ಸಿರಿಹಾಳ ಮಾಡಿದಂತ ಉದಯ, ಭಕ್ತಿ ಎಂತ ಉದಯ ಮಡಿವಾಳ ಮಾಡಿದಂತ ಉದಯ ಅಂತಕ್ಕಂಥ ವಚನವನ್ನು ಬರೆದ. ಆದ್ರೆ ಹಿಂದೇನ ಬಸವಣ್ಣ ಇದ್ದಿದ್ನಪ್ಪ ಅಂತಂದ್ರ ಅದಕ್ಕೊಂದು ಇನ್ನೊಂದು ಲೈನ್ ಸೇರಿಸ್ತಿದ್ದ. ಭಕ್ತಿ ಅಂತ ಉದಯ ಗೋಲ್ರಳ್ಳಿ ಮತ್ತು ನಾಗಲಾಪುರ ಭಕ್ತರು ಗುಡ್ಕೊಂಡು ಮಾಡಿದಂತ ಉದಯ ಅಂತಕ್ಕಂಥ ವಚನವನ್ನು ಸೇರಿಸ್ತಿದ್ದಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮೆಲ್ಲರ ಭಕ್ತಿ ಆ ಒಪ್ಪತೇಶ ಮತ್ತು ಕಾಳಮ್ಮ ದೇವಿಗೆ ಮುಟ್ಟ್ಯದ, ಆ ವೈಭವ ಲಕ್ಷ್ಮೀ ದೇವಿ ಮುಟ್ಟ್ಯದ, ಮಂಜುನಾಥ ಸ್ವಾಮಿಗೆ ಮುಟ್ಟ್ಯದ. ಅವರ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲಿತ್ತು. ನೀವು ಆರ್ಥಿಕವಾಗಿ ಮತ್ತು ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ತಾಯಂದಿರೆಲ್ಲರೂ ಸದೃಢರಾಗ್ರಿ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.